ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನನ್ನ ಕವಿತೆಯ ಶೀರ್ಷಿಕೆ ನಾನು ಅತಿ ದುಃಖದಲ್ಲಿರುವ ಸಂದರ್ಭ. ಕವಿತೆಯ ಒಳರ್ಥ ಏನೆಂದರೆ, ಈ ಕವಿತೆಯ ಒಳರ್ಥ ಏನೆಂದರೆ, ಒಂದು ಸಂದರ್ಭ ಅಲ್ಲ, ನನ್ನ ಜೀವನದಲ್ಲಿ ನಾನು ಎಷ್ಟುವರೆಗೆ ಆ ಕಾರ್ಯವನ್ನು ಸಾಧಿಸಬಲ್ಲೆ ಅಷ್ಟುವರೆಗೆ ನಾನು ದುಃಖಿತನೇ. ಯಾವುದೊಂದು ಆ ಕಾರ್ಯ ಎಂದು ನೀವು ಊಹಿಸಬಲ್ಲಿರ? ನಮ್ಮ ಪ್ರವಾದಿಯವರ ಕನಸು ಕಾಣಬೇಕು ಅಥವಾ ಆ ಮದೀನಕ್ಕೆ ಹೋಗಬೇಕು. ಆ ಎರಡು ಕಾರ್ಯವನ್ನು ಸಾಧಿಸುವಷ್ಟುವರೆಗೆ ನಾ ದುಃಖಿತನೇ. ಹಬೀಬರ ಪುಣ್ಯ ಮದೀನಾ ಅದು ಈ ಪಾಪಿಯ ಸುರಕ್ಷಿತ ತಾಣ. ಹಬೀಬರ ಪುಣ್ಯ ಮದೀನಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನನ್ನ ಕವಿತೆಯ ಶೀರ್ಷಿಕೆ ನಾನು ಅತಿ ದುಃಖದಲ್ಲಿರುವ ಸಂದರ್ಭ. ಕವಿತೆಯ ಒಳರ್ಥ ಏನೆಂದರೆ, ಒಂದು ಸಂದರ್ಭದಲ್ಲಿ ಅಲ್ಲ, ನಾನು ಜೀವನದಲ್ಲಿ ಎಷ್ಟುವರೆಗೆ ಆ ಕಾರ್ಯವನ್ನು ಸಾಧಿಸಬಲ್ಲೆ ಅಷ್ಟುವರೆಗೆ ನಾನು ದುಃಖಿತನೇ. ಆ ಕಾರ್ಯ ಏನೆಂದರೆ, ನಾನು ಆ ಮದೀನಕ್ಕೆ ತಲುಪಬೇಕು, ಮತ್ತೊಂದು ಆ ನಬಿಯರ ಕನಸು ಕಾಣಬೇಕು. ಆ ಮದೀನದ ಕುರಿತು, ಆ ನಬಿಯವರ ಕುರಿತು ಸಂಕ್ಷಿಪ್ತವಾಗಿ ನಿಮ್ಮ ಮನಸ್ಸಿಗೆ ಮಂಡಿಸಲು ಇಷ್ಟಪಡುತ್ತೇನೆ. ಹಬೀಬರ ಆ ಪುಣ್ಯ ಮದೀನಾ ಈ ಪಾಪಿಯ ಸುರಕ್ಷಿತ ತಾಣ. ಹಬೀಬರ ಆ ಪುಣ್ಯ ಮದೀನಾ ಈ ಪಾಪಿಯ ಸುರಕ್ಷಿತ ತಾಣ. ಮದೀನದ ಆ ಪವಿತ್ರ ಮಣ್ಣು ಕಾಣಲು ಆಶಿಸುತ್ತಿರುವ ಈ ಕಣ್ಣು, ಮದೀನದ ಆ ಪವಿತ್ರ ಮಣ್ಣು ಕಾಣಲು ಆಶಿಸುತ್ತಿರುವ ಈ ಕಣ್ಣು, ಮದೀನದ ಆ ಪವಿತ್ರ ಮಣ್ಣು ಕಾಣಲು ಆಶಿಸುತ್ತಿರುವ ಈ ಕಣ್ಣು. ಕಂಡಿಲ್ಲ ಆ ನಬಿಯವರ ಕನಸು, ಕಲ್ಮಶವಾಗಿದೆ ಈ ನನ್ನ ಮನಸ್ಸು. ಕಂಡಿಲ್ಲ ಆ ನಬಿಯವರ ಕನಸು, ಕಲ್ಮಶವಾಗಿದೆ ಈ ನನ್ನ ಮನಸ್ಸು. ಈ ಪಾಪಿಯ ಮನಸ್ಸಿನ ಓಟ ಆ ಪುಣ್ಯ ಮದೀನದ ನೋಟ. ಈ ಪಾಪಿಯ ಮನಸ್ಸಿನ ಓಟ ಆ ಪುಣ್ಯ ಮದೀನದ ನೋಟ. ಆಶಿಸುತ್ತಿದೆ ಆ ಮದೀನ ಕಡೆ ಹೋಗಲು, ಆಶಿಸುತ್ತಿದೆ ಆ ಮದೀನ ಕಡೆ ಹೋಗಲು, ಆ ಪುಣ್ಯ ಪಾದ ಸ್ಪರ್ಶ ಮಾಡಲು, ಆ ಪುಣ್ಯ ಪಾದ ಸ್ಪರ್ಶ ಮಾಡಲು. ಕಂಡರೆ ಆ ಪುಣ್ಯ ನಾಡನ್ನು ತಲುಪುವೆ ನಾನು ಬಿಟ್ಟು ಕಾಡನ್ನು. ಕಂಡರೆ ಆ ಪುಣ್ಯ ನಾಡನ್ನು ತಲುಪಿದೆ ನಾನು ನಾಡು ಬಿಟ್ಟು ಕಾಡನ್ನು. ಆಶಿಸುತ್ತಿದೆ ಮನಸ್ಸು ನೋಡಲು ಕನಸನ್ನು, ನೋಡುವಿರ ಒಂದು ನೋಟ ಮನಸ್ಸನ್ನು. ಆಶಿಸುತ್ತಿದೆ ಮನಸ್ಸು ನೋಡಲು ಕನಸನ್ನು, ನೋಡುವಿರ ಒಂದು ನೋಟ ಮನಸ್ಸನ್ನು. ಬರೆದು ಬರೆದು ಈ ಲೇಖನಿ ಮುಗಿದರು, ನಬಿಯವರ ಮಹತ್ವ ಬರೆದು ಮುಗಿಯದು. ಬರೆದು ಬರೆದು ಈ ಲೇಖನಿ ಮುಗಿದರು, ನಬಿಯವರ ಆ ಮಹತ್ವ ಬರೆದು ಮುಗಿಯದು. ಇಷ್ಟೇ ಹೇಳಿ ನನ್ನ ಕೋಣಕ್ಕೆ ವಿರಾಮ. ಅಸ್ಸಲಾಮು ಅಲೈಕುಂ.